ರೀಸೆಂಟ್ ಆಗಿ ನಾನು ಜಾಬ್ ಸ್ವಿಚ್ ಮಾಡಿದ್ದೆ, ಅದ್ರ ಮೇಲೆ ಕಂಪ್ಲೀಟ್ ವಿಡಿಯೋ ಅದ. ನಾನು ಜಾಬ್ ಸ್ವಿಚ್ ಮಾಡುವಾಗ ನಾನು ನೌಕರಿ ಮೇಲೆ ಬಹಳ ಫೋಕಸ್ ಮಾಡಿದ್ದೆ. ಅಲ್ಲಿಂದ ನಂಗೂ ಡೈಲಿ ಇಲ್ಲಂದ್ರೂ ಒಂದ್ 10ರಿಂದ 15 ಕಾಲ್ಸ್ ಬರತ್ತಿದ್ದು. ಸೊ ಈ ವಿಡಿಯೋದಾಗ ನಾನು ನಿಮ್ ಆಪ್ಟಿಮೈಸೇಷನ್ ಯಾವ ತರ ಮಾಡ್ಬೇಕು, ನಿಮ್ಗೂ ಬಹಳ ಜನಕ್ಕೆ ಪ್ರಾಬ್ಲಮ್ ಆಗ್ತಿರ್ತೈತಿ. ಯಾಕಂದ್ರೆ ನೀವ್ ಎಲ್ಲಾ ಕಡೆ ಅಪ್ಲೈ ಮಾಡ್ತಿರ್ತೀರಿ, ಆದ್ರೆ ನಿಮ್ಗ ಕಾಲ್ ಬರಂಗಿಲ್ಲ ಅಂತ ಬಹಳ ಜನ ಮೆಸೇಜ್ ಕಮೆಂಟ್ ಎಲ್ಲ ಹಾಕ್ತಿದ್ರಿ. ಆದ್ರೆ ಈ ವಿಡಿಯೋದಾಗ ಅದ್ರ ಮೇಲೆ ನಾ ಜಾಸ್ತಿ ಫೋಕಸ್ ಮಾಡತ್ತೇನು. ನೀವ ನಿಮ್ಮ ನೌಕರಿ ಪ್ರೊಫೈಲ್ ನ ಯಾವ ತರ ಅಪ್ಡೇಟ್ ಮಾಡಿ ಅಂದ್ರೆ ಆಪ್ಟಿಮೈಸೇಷನ್ ಮಾಡಿ ಯಾವ ತರ ನೀವು ಎಲ್ಲ ಕಡೆ ಜಾಬ್ ಅಪ್ಲೈ ಮಾಡಿ ಕೆಲಸ ಜಲ್ದಿ ತಗೋಬಹುದು ಅಂತ ಈ ಒಂದು ವಿಡಿಯೋ ತಿಳಿಸತ್ತೀನಿ. ಪೂರ್ತಿ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗಿ ಗೈಡ್ ಕೊಡತೀನಿ. ಈ ಒಂದು ಟ್ರಿಕ್ಸ್ ನೀವು ಫಾಲೋ ಮಾಡಿದ್ರೆ 100% ನಿಮ್ಗೂ ಇದು ವರ್ಕ್ ಆಗಿ ಆಗತ್ತೆ. ಯಾಕಂದ್ರೆ ನನಗೆ ಬಹಳ ಚಲೋ ಹಂಗ ವರ್ಕ್ ಆಗೈತಿ. ಸೊ ನಿಮಗೂ ವರ್ಕ್ ಆಗಿ ಆಗತ್ತ. ಅದಕ್ಕಿಂತ ಮೊದಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದ್ರೆ ನನ್ನ ಚಾನಲ್ ನಿಂದ ನಿಮ್ಗೆ ಕರಿಯರ್ ಡೆವಲಪ್ಮೆಂಟ್ ಆಗ್ಲಿ ಇಲ್ಲ ಜಾಬ್ ಅಪ್ಡೇಟ್ ಬಹಳ ಆಗ್ತಿರ್ತೀನಿ. ಸೊ ಅದರಿಂದ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ, ಕೆಲಸ ಸಿಗೋಕೆ ಹೆಲ್ಪ್ ಆಗುತ್ತೆ. ಸೊ ಈಗ ಸ್ಕ್ರೀನ್ ಮೇಲೆ ಹೋಗೋನು ಬನ್ರಿ. ಸೊ ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ Naukri.com ಹೋಗ್ರಿ. ಅಲ್ಲಿ ನಾನು ಆಲ್ರೆಡಿ ನಂದು ಲಾಗಿನ್ ಐತಿ. ನಿಮ್ದು ಲಾಗಿನ್ ಇಲ್ಲ ಅಂದ್ರೆ ನೀವು ಬೇಕಂದ್ರೆ ಲಾಗಿನ್ ಮಾಡ್ಕೋರಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟ್ಲಿ ಲಾಗಿನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬಹುದು, ನಾನು ಸೋಷಿಯಲ್ ಮೀಡಿಯಾ ಒಂದು ಡೊಮೇನ್ ದಾಗ ವರ್ಕ್ ಮಾಡತ್ತೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಡೊಮೇನ್ ದಾಗ ವರ್ಕ್ ಮಾಡತ್ತೀನಿ. ಸೊ ಇಲ್ಲಿ ನೀವು ಕಂಪ್ಲೀಟ್ ಆಗಿ ಫೋಕಸ್ ಮಾಡಿದ್ರೆ ನಂದೇನೈತಿ, ಈಗ ಆಕ್ಚುಲಿ ರೀಸೆಂಟ್ ಆಗಿ ಅಂದ್ರೂ ಒಂದು 90 days ಬ್ಯಾಕ್ ನಾನು ಕಂಪ್ನಿ ಚೇಂಜ್ ಮಾಡಿದ್ದೆ. ಸೊ ಅದಕ್ಕೆ ಇವಾಗ ನಾ ಇಲ್ಲಿ ನೌಕರಿ ಮೇಲೆ ಬಹಳ ಆಕ್ಟಿವ್ ಇಲ್ಲ. ಅದರಿಂದ ಏನಾಗೈತೆ ಅಂದ್ರೆ ಇಲ್ಲಿ ನಂದು ಸರ್ಚ್ ಅಪಿಯರೆನ್ಸ್ ಕಮ್ಮಿ ಸಿಗತೈತಿ. ಆದ್ರೆ ನೀವು ಲೈಕ್ ಹಿಂದಿನ 90 days ಹಿಂದೆ ನಂದು ಆಲ್ಮೋಸ್ಟ್ 2000 ಇತ್ತು. 2000 ಮೇಲೆ 3000 ನಿಯರ್ ಬೈ ಇತ್ತು. ಆಮೇಲೆ ಇದು ಕೂಡ ಸ್ವಲ್ಪ ಕಮ್ಮಿ ಆಗೈತಿ. ಯಾಕಂದ್ರೆ ನಾ ಈಗ ಇನ್ಆಕ್ಟಿವ್ ಅದೀನಿ. ರೀಸೆಂಟ್ ಆಗಿ ಜಾಬ್ಸ್ ಸ್ವಿಚ್ ಮಾಡೋಣ ಇನ್ಆಕ್ಟಿವ್ ಇರೋದ್ರಿಂದ ಇಲ್ಲಿ ರಿಕ್ವೈರ್ಮೆಂಟ್ ಆಕ್ಷನ್ 80 ಬಂದವು. ಬಟ್ ಇದಕ್ಕಿಂತ ಮೊದಲ 250 300 ತನಕ ಇದ್ದು. ಇಲ್ಲಿ ನಿಮ್ದು ಯಾವ ತರ ಸರ್ಚ್ ಅಪಿಯರೆನ್ಸ್ ಇರ್ತೈತಿ ಅದ್ರ ಮೇಲೆ ನಿಮ್ಗೆ ಕಾಲ್ಸ್ ಬರಕ ಮತ್ತ ಆಮೇಲೆ ನಿಮ್ಗೆ ಇಂಟರ್ವ್ಯೂ ಸ್ಕೆಡ್ಯೂಲ್ ಎಲ್ಲ ಆಗ್ತಿರ್ತಾವು. ಸೊ ಫಸ್ಟ್ ನಾನು ಪ್ರೊಫೈಲ್ ಆಪ್ಟಿಮೈಸೇಷನ್ ಯಾವ ತರ ಮಾಡಿದ್ರೆ ನಿಮ್ಗೆ ಜಾಸ್ತಿ ಕಾಲ್ ಬರೋ ಚಾನ್ಸಸ್ ಇರ್ತಾವ ಅಂತ ತಿಳಿಸ್ತೀನಿ. ಇದಾದ್ಮೇಲೆ ನೀವು ವ್ಯೂ ಅಂಡ್ ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಇದನ್ನ ಪ್ರೊಫೈಲ್ ಓಪನ್ ಆಗಿಬಿಡತ್ತ. ಇಲ್ಲಿ ಏನಾಗ್ತೈತೆ ಅಂದ್ರೆ ಫಸ್ಟ್ ನಿಮ್ದು ಮೇನ್ಲಿ ಏನ್ ಮಾಡ್ತಾರ ಅಂದ್ರೆ ಬಹಳ ಜನ ರೆಸ್ಯೂಮ್ ನ ಅಪ್ಡೇಟೆಡ್ ಕಳ್ಸಂಗಿಲ್ಲ. ನೀವು ಎವ್ರಿ ಟೈಮ್ ಈಗ ಏನಾಗತ್ತೈತೆ ಅಂದ್ರೆ ಮೊದ್ಲೆಲ್ಲ ಏನಾಗ್ತೈತೆ ಅಂದ್ರೆ ರೆಸ್ಯೂಮ್ ಮೇಲೆ ಜಾಸ್ತಿ ಯಾರು ಫೋಕಸ್ ಮಾಡ್ತಿರ್ಲಿಲ್ಲ. ಆದ್ರೆ ಈಗ ಬಹಳ ಜನ ಡಿಗ್ರಿ ಮುಗಿಸೋದ್ರಿಂದ ರೆಸ್ಯೂಮ್ ನ ನೀವು ಆದಷ್ಟು ಅಪ್ಡೇಟೆಡ್ ರೆಸ್ಯೂಮ್ ನ ಈ ಒಂದು ಇದ್ರಾಗ ಹಾಕಕ್ ಟ್ರೈ ಮಾಡ್ರಿ. ಸೆಕೆಂಡ್ ಬಂದ್ಬಿಟ್ಟು ರೆಸ್ಯೂಮ್ ಹೆಡ್ಲೈನ್ ಇಲ್ಲಿ ಅದ, ಇದನ್ನ ನೀವು ಬಹಳ ಕರೆಕ್ಟ್ ಆಗಿ ಹಾಕಿರ್ಬೇಕು. ಇದನ್ನ ಯಾವ ತರ ನೀವು ಕರೆಕ್ಟ್ ಆಗಿ ಹಾಕಿ ಇಲ್ಲಿ ಪರ್ಟಿಕ್ಯುಲರ್ ನಿಮ್ಮ ಡೊಮೇನ್ ನ ಕೀವರ್ಡ್ಸ್ ಯೂಸ್ ಮಾಡಿ ನೀವು ಹಾಕೋದ್ರಿಂದ ನಿಮಗೆ ಹೈಲಿ ಚಾನ್ಸಸ್ ಇರ್ತವೆ ಕಾಲ್ ಬರೋದ. ನೋಡ್ರಿ, ನಾ ಡಿಜಿಟಲ್ ಮಾರ್ಕೆಟಿಂಗ್ ಡೊಮೇನ್ ಇರೋದ್ರಿಂದ ನಾನು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಹಾಕಿನಿ, ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಅಂತ ಹಾಕಿನಿ. ಆಮೇಲೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬರ್ತೈತಿ. ಆಮೇಲೆ ನಿಮ್ಗೆ ಏನೇನ್ ಬರ್ತೈತಿ ಅಂದ್ರೆ ಬ್ರೀಫ್ ನೇ ಹಾಕಿದ್ರು ನಡೀತದ. ನೀವು ಇಲ್ಲಿ ಕಂಪ್ಲೀಟ್ಲಿ ಹಾಕ್ಬೇಕಂತ ಏನಿಲ್ಲ, ಬ್ರೀಫ್ ನೇ ಹಾಕ್ರಿ. ಇದರಿಂದ ಏನಾಗ್ತೈತಿ ಅಂದ್ರೆ ನಿಮ್ ಪ್ರೊಫೈಲ್ ನ ಕೀವರ್ಡ್ಸ್ ತಗೊಂಡ ಯಾರು ಈಗ HR ಗಳು ಅವ್ರಿಗೆ ಒಂದು ಪೋರ್ಟಲ್ ಬೇರೆ ಇರತ್ತ. ಅಲ್ಲಿ ಬಂದ ನಿಮ್ದು ಸಪೋಸ್ ಏನಾದ್ರು ಈಗ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಹಾಕಿದ್ರ ಈ ಕೀವರ್ಡ್ ನಿಮ್ ಪ್ರೊಫೈಲ್ ನಾಗ ಇತ್ತಂದ್ರೆ ಅಲ್ಲಿ ನಿಮ್ದು ಪ್ರೊಫೈಲ್ ಶೋ ಆಗೋ ಚಾನ್ಸಸ್ ಬಹಳ ಇರ್ತಾವು. ಅದರಿಂದ ಅವ್ರಿಗೆ ಅಪಿಯರೆನ್ಸ್ ಜಾಸ್ತಿ ಆಗ್ತೈತೆ. ಅಪಿಯರೆನ್ಸ್ ಜಾಸ್ತಿ ಆಗೋದ್ರಿಂದ ನಿಮ್ಗೆ ಪ್ರೊಫೈಲ್ ನ ಓಪನ್ ಮಾಡಿ ನೋಡೋ ಚಾನ್ಸಸ್ ಬಹಳ ಇರ್ತಾವ. ಸೊ ಇದು ಮೇನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್, ಕೀವರ್ಡ್ಸ್, ಕೀ ಸ್ಕಿಲ್ಸ್. ಇದು ಏನಾಗ್ತೈತೆ ಅಂದ್ರೆ ಈಗ ನೋಡ್ರಿ, ಯಾರೇ ಇಲ್ಲಿ ಪ್ರೊಫೈಲ್ ಇವ್ರು ಬಂದ್ರೆ HR ಗಳು ಬಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಜಸ್ಟ್ ಅವ್ರು ಏನ್ ಮಾಡ್ತಾರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹಾಕ್ತಾರ. ಇಲ್ಲ ನೀವು ಜಾವಾ ಪೈಥಾನ್ ರಿಲೇಟೆಡ್ ಯಾವ್ದಾರೆ ಕೋರ್ಸ್ ನೀವು ಜಾವಾ ಪೈಥಾನ್ ರಿಲೇಟೆಡ್ ಡೊಮೇನ್ ಯಾರೇ ನಿಮ್ಮ ಅಂದ್ರ ಈ ರಿಲೇಟೆಡ್ ಯಾರೇ C++ ಆಗ್ಲಿ ಈ ರಿಲೇಟೆಡ್ ಯಾರೇ ಜಾಬ್ ಹುಡುಕಾತಿದ್ರ, ಈ ಒಂದು ಪ್ರೊಫೈಲ್ಗೆ ಜಾಬ್ ಹುಡುಕಾತಿದ್ರೆ HR ಗಳು ಏನ್ ಮಾಡ್ತಾರ ಅಂದ್ರ ಇದು ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ತೋರಿಸತ್ತೀನಿ. ಇಲ್ಲಿ ಆ ಕೀವರ್ಡ್ಸ್ ಹಾಕಿರ್ತಾರೆ. ಸೊ ಅಲ್ಲಿ ಏನಾಗ್ತೈತೆ ಅಂದ್ರೆ ಈ ಪರ್ಟಿಕ್ಯುಲರ್ ಕೀವರ್ಡ್ಸ್ ಇಲ್ಲ ಈ ಸ್ಕಿಲ್ಸ್ ನಿಮ್ ಪ್ರೊಫೈಲ್ ನಾಗ ಇರ್ಲಿಲ್ಲ ಅಂದ್ರ ಅಲ್ಲಿ ನಿಮ್ದ ಪ್ರೊಫೈಲ್ ಶೋ ಆಗಂಗಿಲ್ಲ. ಇದರಿಂದ ಏನಾಗತ್ತಂದ್ರ ನಿಮ್ದ ಕಾಲ್ ಬರೋ ಚಾನ್ಸಸ್ ಬಹಳ ಕಮ್ಮಿ ಇರ್ತವೆ. ಯಾಕಂದ್ರೆ ಅವ್ರು ಆಕ್ಷನ್ ತಗೊಳಂಗಿಲ್ಲ. ಸೊ ಅದಕ್ಕೆ ಏನಂದ್ರೆ ನಿಮ್ಗೆ ಯಾವ್ಯಾವ ಸ್ಕಿಲ್ಸ್ ಬರ್ತಾವಲ್ಲ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಇಲ್ಲಿ ಹಾಕ್ರಿ. ಅವ್ರು ಸಜೆಸ್ಟೆಡ್ ಮಾಡ್ತಾರೋ. ಸೊ ಬೇಕಾದ್ರೆ ನಿಮ್ ಸಜೆಸ್ಟೆಡ್ ತಗೊಂಡ ಇಲ್ಲಿ ಎಲ್ಲ ಹಾಕೊಬಹುದು. ನೋಡಿ, ಈಗ ಆಲ್ರೆಡಿ ಇಲ್ಲಿ ಅದಾವ, ಬಟ್ ಅದನ್ನ ಸೋಷಿಯಲ್ ಮೀಡಿಯಾ ಹಾಕ್ತೀನಿ, ನನ್ ಬ್ರ್ಯಾಂಡ್ ಡಿಜಿಟಲ್ ಬ್ರ್ಯಾಂಡ್ ಹಾಕ್ತೀನಿ. ಸೊ ಈ ತರ ಹಾಕೋದ್ರಿಂದ ಕೀ ಸ್ಕಿಲ್ಸ್ ಹಾಕೋದ್ರಿಂದ ಬಹಳ ಹೆಲ್ಪ್ ಆಗತ್ತ. ಇದರಿಂದ ನಿಮ್ ಪ್ರೊಫೈಲ್ ನ ಆದಷ್ಟು ಮೇಲೆ ಬರೋ ಅಪಿಯರೆನ್ಸ್ ಆಗೋ ಬಹಳ ಚಾನ್ಸಸ್ ಇರ್ತಾವ. ಸೊ ಇದು ಒಂದು ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಥರ್ಡ್ ಬಂದ್ಬಿಟ್ಟೆ ನಿಮ್ದು ಎಂಪ್ಲಾಯ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಹಾಕ್ರಿ, ನೀವ್ ಏನೇನ್ ಮಾಡಿರಿ ಅಂತ. ಸೊ ಬಹಳ ಜನ ಬಹಳ ಜನನ ನೋಡಿನಿ ಏನ್ ರಾಂಗ್ ಮಾಡ್ತಾರಂದ್ರ ಅವ್ರು ಪರ್ಟಿಕ್ಯುಲರ್ ಆಗಿ ಅವ್ರ ಸ್ಕಿಲ್ಸ್ ನ ಏನ್ ಮಾಡಿದಾರಂತ ಹಾಕೊಳ್ಳಂಗಿಲ್ಲ. ಜಸ್ಟ್ ಏನ್ ಮಾಡ್ತಾರೆ, ನಂಗೆ ಇದು ಬರ್ತೈತಿ ಅಂತ ಹಾಕಿರ್ತಾವ್ರು. ಇದರಿಂದ ನಿಮ್ ಪ್ರೊಫೈಲ್ಗೆ ಕಾಲ್ ಬರೋ ಚಾನ್ಸಸ್ ಕಮ್ಮಿ ಇರ್ತಾವ. ಯಾಕಂದ್ರೆ ನೀವು ಎಷ್ಟು ಡೀಟೇಲ್ ಆಗಿ ಮೆನ್ಷನ್ ಮಾಡಿರ್ತಿಲ್ಲ ನಿಮ್ಮ ಒಂದು ಪ್ರೊಫೈಲ್ ಆಗಲಿ ಇಲ್ಲ ಇಲ್ಲಿ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆಗಲಿ. ಸೊ ಅಷ್ಟು ಅವ್ರಿಗೆ ಇಂಟ್ರೆಸ್ಟ್ ತೋರಿಸಿರ್ತಾರೆ. ಈಗ ಎಕ್ಸಾಂಪಲ್ ನಾ ಇಲ್ಲಿ ಏನಾಕಂದ್ರೆ ಸೊ ಕರೆಂಟ್ಲಿ ನಾ ಇಲ್ಲಿ ವರ್ಕ್ ಮಾಡತ್ತೇನಂತ ನೋಡಿ, ಕ್ರಿಯೇಟೆಡ್ ಯುನಿಕ್ ಪೋಸ್ಟರ್ಸ್, ವಿಡಿಯೋಸ್, ಇನ್ಸ್ಟಾಗ್ರಾಮ್ ರೀಲ್ಸ್ ಈ ತರ ನೀವು ಡೀಟೇಲ್ ಹಾಕಿದ್ರೆ ಇದರಿಂದ ಅವರು ಇಂಪ್ರೆಸ್ ಆಗೋ ಬಹಳ ಚಾನ್ಸಸ್ ಇರ್ತಾವ. ಇವನ್ ನೀವು ಎಷ್ಟು ಇಂಟರ್ನಾಗ ಕೆಲಸ ಮಾಡಿದ್ರು ಇದೆಲ್ಲ
ಅದನ್ನೆಲ್ಲ ಕಂಪ್ಲೀಟ್ ಹಾಕಿರ್ಬೋದು. ನಾನು IT ಕಂಪನಿದ ಕೆಲಸ ಮಾಡೀನಿ. ಸೊ ಅದಕ್ಕೆ ನಾನು ಅಲ್ಲಿ ಏನೇನ್ ಮಾಡೀನಿ ಪರ್ಟಿಕ್ಯುಲರ್ ಆಗಿ ಅದನ್ನೆಲ್ಲ ಡೀಟೇಲ್ ಹಾಕಿನಿ. ಸೊ ಎಜುಕೇಶನ್ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಕವು. ಎಜುಕೇಶನ್ ಏನೇನ್ ಮಾಡಿರಿ ಅಂತ ಡೀಟೇಲ್ ಹಾಕ್ರಿ. ಆಮೇಲೆ IT ಸ್ಕಿಲ್ಸ್ ಏನೇನೈತಿ ನಿಮ್ಗೆ IT ಸ್ಕಿಲ್ಸ್ ಏನಾದ್ರೆ ಸ್ಪೆಷಲ್ IT ರಿಲೇಟೆಡ್ ಯಾರು ಕೆಲಸ ಹುಡ್ಕೋರ್ಗೆ ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡಿ ಕೀವರ್ಡ್ಸ್ ಆದಷ್ಟು ಜಾಸ್ತಿ ಟ್ರೈ ಮಾಡಿ. ಕೀವರ್ಡ್ಸ್ ಹಾಕೋದ್ರಿಂದ ನಿಮ್ದು ಪ್ರೊಫೈಲ್ HR ಶೋ ಆಗೋ ಬಹಳ ಚಾನ್ಸಸ್ ಇರ್ತಾವ. ಸಪೋಸ್ ನೀವ್ ಏನಾದ್ರು ಪ್ರಾಜೆಕ್ಟ್ ಮಾಡಿದ್ರ ಪ್ರಾಜೆಕ್ಟ್ ಹಾಕ್ರಿ. ಬಹಳ ಜನ ಏನ್ ಮಾಡ್ತಾರೋ ಕಾಲೇಜ್ ರಿಲೇಟೆಡ್ ಪ್ರಾಜೆಕ್ಟ್ ಮಾಡಿರ್ತಾರ, ಆದ್ರ ಅಲ್ಲಿ ಏನ್ ಮಾಡಿರ್ತಾರೋ ಡೀಟೇಲ್ ಹಾಕೋದ್ ಮಿಸ್ ಮಾಡಿರ್ತಾರೋ. ಈ ಒಂದ್ ತಪ್ಪನ ನೀವು ಮಾಡಕ್ ಹೋಗ್ಬೇಡ್ರಿ. ನಿಮ್ ಎಷ್ಟು ಪ್ರಾಜೆಕ್ಟ್ ಈಗ ಸಪೋಸ್ ಫ್ರೆಶರ್ ಇದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗತ್ತ. ಯಾಕಂದ್ರೆ ಅವ್ರ HR ಏನ್ ಮಾಡ್ತಾರೋ ಇಲ್ಲ ಕಂಪನಿದವ್ರು ಏನ್ ಮಾಡ್ತಾರೋ ಅವ್ರ ಪ್ರಾಜೆಕ್ಟ್ ನೋಡುವಾಗ ಅವ್ರಿಗೆ ಗೊತ್ತಾಗ್ಬಿಡತ್ತೆ ನೀವ್ ಏನ್ ಮಾಡ್ರಿ ಎಷ್ಟ್ ಮಾಡ್ರಿ ನಿಮ್ಗೆ ನಾಲೆಜ್ ಎಷ್ಟೈತೆ ಅಂತ. ಸೊ ಇದರಿಂದ ಏನಾಗತ್ತೆ ನಿಮ್ಗೆ ಕಾಲ್ ಬರೋ ಚಾನ್ಸಸ್ ಬಹಳ ಇರ್ತಾವ. ಮತ್ತೆ ನಿಮ್ ಪ್ರೊಫೈಲ್ ನ ಇಂಟ್ರೆಸ್ಟ್ ತೋರಿಸು ಆಕ್ಷನ್ ಬಹಳ ಇರ್ತಾವ. ಥರ್ಡ್ ಬಂದ್ಬಿಟ್ಟು ಅಕಾಂಪ್ಲಿಷ್ಮೆಂಟ್. ಆನ್ಲೈನ್ ಪ್ರೊಫೈಲ್ ಏನಾದ್ರೆ ಇದ್ರೆ ನಿಮ್ದು ಲಿಂಕ್ಡ್ಇನ್ ಇಲ್ಲ ಏನಾರ ಹಾಕ್ರಿ. ವರ್ಕ್ ಸ್ಯಾಂಪಲ್ ಇದ್ರೆ ಏನಾರ ನೀವು ವರ್ಕ್ ಮಾಡಿದ್ರೆ ಫ್ರೀಲಾನ್ಸಿಂಗ್ ಬಹಳ ಜನ ಮಾಡ್ತಿರ್ತೀರಿ, ಆ ತರ ಏನಾದ್ರೆ ಇದ್ರೆ ಇಲ್ಲಿ ಕಂಪ್ಲೀಟ್ ಹಾಕ್ರಿ. ಪ್ರೆಸೆಂಟೇಷನ್ ನಿಮ್ ಒಂದು ಪೋರ್ಟ್ಫೋಲಿಯೋ ರೆಡಿ ಮಾಡಿ ಪ್ರೆಸೆಂಟೇಷನ್ ಹಾಕ್ರಿ. ನಾ ಯಾವ್ದೋ ಹಾಕಿಲ್ಲ, ಯಾಕಂದ್ರೆ ನಂದೇನಾಗೈತೆ ಅಂದ್ರೆ ನಂದು ಆಲ್ರೆಡಿ ಒಂದು ವೆಬ್ಸೈಟ್ ಐತಿ. ಸೊ ಯಾರ ಕೇಳಿದ್ರೆ ಪೋರ್ಟ್ಫೋಲಿಯೋನ ಅದನ್ನ ಹಾಕಿರ್ತೀನಿ. ಬಟ್ ನೀವು ಪ್ರೆಸೆಂಟೇಷನ್ ಮಾಡಿ ಹಾಕ್ರಿ. ಸರ್ಟಿಫಿಕೇಟ್ ಯಾರಾದ್ರೂ ಇದ್ರೆ ಸರ್ಟಿಫಿಕೇಟ್ ಹಾಕ್ರಿ. ಸರ್ಟಿಫಿಕೇಟ್ ಇಂದನೂ ನಿಮ್ಗೆ ಕಾಲ್ ಬರೋ ಚಾನ್ಸಸ್ ಭಾಳ ಇರ್ತಾರೆ. ಯಾಕಂದ್ರೆ ಸರ್ಟಿಫಿಕೇಟ್ ಇಂಟ್ರೆಸ್ಟ್ ತೋರಿಸಿರ್ತಾರೋ ಅವ್ರಿಗೆ ಗೊತ್ತಾಗ್ಬಿಟ್ಟಿರ್ತೈತಿ ನಿಮ್ಗೆ ಅಪಾರ್ಟ್ ಫ್ರಮ್ ದಿಸ್ ಸರ್ಟಿಫಿಕೇಟ್ ಏನೇನ್ ಮುಗಿಸ್ರಿ ಏನೇನ್ ನಾಲೆಜ್ ಇದೆ ಅನ್ನೋದು ಗೊತ್ತಾಗಿರ್ತೈತಿ. ಆಮೇಲೆ ಪ್ರೊಫೈಲ್ ಕರಿಯರ್ ಪ್ರೊಫೈಲ್ ಅನ್ನೋದು ಇಲ್ಲಿ ಕಂಪ್ಲೀಟ್ ಹಾಕ್ರಿ. ನೀವು ಯಾವ ತರ ಹುಡುಕಾತೀರಿ, ಇಂಡಸ್ಟ್ರಿ ಯಾವ್ದು ಬೇಕಾ, ಡಿಪಾರ್ಟ್ಮೆಂಟ್ ಯಾವ್ದು ಬೇಕಾ, ಆಮೇಲೆ ಯಾವ ಡಿಸೈರ್ ಟೈಪ್ ಬೇಕಾಗಿದೆ, ಫುಲ್ ಟೈಮ್ ಬೇಕೋ ಪಾರ್ಟ್ ಟೈಮ್ ಬೇಕೋ, ಇದನ್ನೆಲ್ಲ ಕಂಪ್ಲೀಟ್ ಹಾಕ್ರಿ. ಆಮೇಲೆ ಪ್ರಿಫರೇಬಲ್ ವರ್ಕ್ ಲೊಕೇಶನ್ ಹಾಕ್ರಿ. ಬಹಳ ಜನ ಎಲ್ಲಾ ಕಡೆ ಹಾಕ್ಬಿಡ್ತಾರೆ, ಹಂಗ್ ಮಾಡಕ್ ಹೋಗ್ಬೇಡ್ರಿ. ಸಪೋಸ್ ನಿಮ್ಗೆ ಬೆಂಗಳೂರ್ದಾಗ ಬೇಕಾದ್ರೆ ಬೆಂಗಳೂರ್ದಾಗ ಹಾಕ್ರಿ. ಇಲ್ಲಿ ಏನಾಗತ್ತಂದ್ರೆ ಅವರಿಗೆ HR ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ನಿಮ್ಗೆ ಯಾವ ಪ್ರೊಫೈಲ್ದಾಗ ಹಾಕತ್ ಅಂದ್ರೆ ಯಾವ ಲೊಕೇಶನ್ ಕೆಲಸ ಹುಡ್ಕಾತೀರಿ ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತೆ. ಪರ್ಸನಲ್ ಡೀಟೇಲ್ಸ್ ಹಾಕೋದು ಏನೇನೈತೆಲ್ಲ ನೋಡ್ರಿ, ಅಡ್ರೆಸ್ ಎಲ್ಲ ಕಂಪ್ಲೀಟ್ ಹಾಕ್ರಿ. ಸೊ ಇದನ್ನೆಲ್ಲ ನೀವು ಆಪ್ಟಿಮೈಸೇಷನ್ ಮಾಡೋದ್ರಿಂದ ನಿಮಗ ಕಾಲ್ ಬರೋ ಚಾನ್ಸಸ್ ಭಾಳ ಇರ್ತವೆ. ಯಾಕಂದ್ರೆ ನೀವು ಎಷ್ಟು ಕೀವರ್ಡ್ಸ್ ಹಾಕ್ತಿರ್ತಿಲ್ಲ ನಿಮ್ ಪ್ರೊಫೈಲ್ ರಿಲೇಟೆಡ್. ಈಗ ಸಪೋಸ್ ಪೈಥಾನ್ ಇದ್ರೆ ಪೈಥಾನ್ ರಿಲೇಟೆಡ್ ಎಲ್ಲ ಕೀವರ್ಡ್ಸ್ ಹಾಕ್ರಿ. C++, ಜಾವಾ ಏನೇನ್ ಬರ್ತಾವ ಎಲ್ಲ ಇದ್ರ ಹಾಕಕ್ ಹೋಗ್ರಿ. ಎಲ್ಲಾನು ಹಾಕಿದ್ರೆ ನಿಮ್ಗೆ 100% ಕಾಲ್ ಬಂದ ಬರುತ್ತೆ. ಥರ್ಡ್ ಬಂದ್ಬಿಟ್ಟ ಇನ್ನೊಂದೇನಂದ್ರ ಬಹಳ ಜನ ಪ್ರೊಫೈಲ್ ಫೋಟೋ ಸುಮ್ಮ ಯಾವ್ದ್ರೆ ಸೆಲ್ಫಿದ ಹಾಕ್ತಿರ್ತಾರೋ ಪ್ರೊಫೆಷನಲ್ ಒಂದು ಪ್ರೊಫೈಲ್ ಫೋಟೋ ಹಾಕ್ರಿ. ಇದರಿಂದ ಏನಾಗತ್ತ ಅವ್ರು ಇಂಪ್ರೆಸ್ ಆಗ್ಬಿಡ್ತಾರೆ. ಇಂಪ್ರೆಸ್ ಏನಕ್ಕೆ ಆಗ್ತಾರ ಅಂದ್ರೆ ಅವ್ರಿಗೆ ಗೊತ್ತಾಗಿರ್ತೈತಿ ನೀವು ಎಷ್ಟು ಡಿಸ್ಪ್ಲೇ ಏನದ್ರಿ, ಆಮೇಲೆ ನಿಮ್ಗೆ ಎಷ್ಟು ವರ್ಕ್ ಬಗ್ಗೆ ಇಂಟ್ರೆಸ್ಟ್ ಐತೆ ಅನ್ನೋದು ಅವ್ರಿಗೆ ಗೊತ್ತಾಗಿರ್ತೈತಿ. ಸೊ ಇದೆಲ್ಲ ಬಂದ್ಬಿಟ್ಟ ನಿಮ್ದು ಪ್ರೊಫೈಲ್ ಆಪ್ಟಿಮೈಸೇಷನ್. ಆಮೇಲೆ ಜಾಬ್ ಯಾವ ತರ ಹುಡುಕ್ಬೇಕು ಅನ್ನೋದು ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಮೇನ್ ಎದಕ್ ಹೋಗ್ರಿ. ಸೊ ನಾನು ಜಾಸ್ತಿ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಬರೋದ್ರಿಂದ ನಂಗೆಲ್ಲ ರೆಕಮೆಂಡ್ ಆಗೋದು ಡಿಜಿಟಲ್ ಮಾರ್ಕೆಟಿಂಗ್. ಸೊ ನಾ ಇದನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ನೀವು ಬೇಕಾದ್ರೆ ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ನೀವು ಹಾಕೊಬಹುದು. ಸಪೋಸ್ ಫಾರ್ ಅನ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹಾಕಿರ್ತೀವಿ. ಜಸ್ಟ್ ಕೀವರ್ಡ್ಸ್ ಐತಿ. ಆಮೇಲೆ ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಐತಿ ಅಷ್ಟು ಹಾಕ್ರಿ. ಎಷ್ಟೇ ಆಮೇಲೆ ಲೊಕೇಶನ್ ನಾನು ಬೆಂಗಳೂರು ಹಾಕಿರ್ತೀನಿ. ಯಾಕಂದ್ರೆ ನಾನು ಪ್ರಿಫರ್ ಮಾಡೋದು ಬೆಂಗಳೂರ. ಸಾರಿ, ಸರ್ಚ್ ಕೊಟ್ಟ ಮೇಲೆ ನಿಮ್ಗೆ ಪ್ರೊಫೈಲ್ ಬಂದಿರ್ತಾವು. ಇಲ್ಲಿ ನೀವು ಬೇಕಂದ್ರೆ ಫಿಲ್ಟರ್ ಮಾಡ್ಕೊಬಹುದು. ವರ್ಕ್ ಫ್ರಮ್ ಹೋಮ್ ಬೇಕು, ಇಲ್ಲ ಹೈಬ್ರಿಡ್ ಬೇಕು, ರಿಮೋಟ್ ಬೇಕು, ಯಾವ ಬೇಕು ಅನ್ನೋದು ಮಾಡ್ಕೊಬಹುದು. ಇದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಬಟ್ ನಿಮಗ್ ಪರ್ಟಿಕ್ಯುಲರ್ ಆಗಿ ಕಾಲ್ಸ್ ಬರ್ಬೇಕಾದ್ರೆ ಇನ್ನೊಂದ್ ಏನ್ ಮಾಡ್ಬೇಕಂದ್ರ, ಈಗ ಸಪೋಸ್ ಈ ಒಂದ್ ಕಂಪ್ನಿಗೆ ಅಪ್ಲೈ ಮಾಡತ್ತೀರಿ ಅಂದ್ಮೇಲೆ ಏನ್ ಮಾಡ್ರಿ, ಇಲ್ಲಿ ಕೆಳಗಡೆ ಹೋಗ್ಬಿಟ್ಟ ಜಾಬ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ರಿ. ಅಲ್ಲಿ ಏನೇನ್ ಹಾಕ್ಯಾರ ಅನ್ನೋದು ಚೆಕ್ ಮಾಡ್ರಿ. ಸಪೋಸ್ ಈ ಕೀ ರೆಸ್ಪಾನ್ಸಿಬಿಲಿಟಿ ಏನೈತ್ಲ ಇದನ್ನ ನೀವು ಬೇಕಂದ್ರೆ ಕಾಪಿ ಮಾಡ್ಕೊಂಡು ನಿಮ್ಗೆ ಇದು ಬರ್ತೈತೆ ಅಂತ ನಿಮ್ ರೆಸ್ಯೂಮ್ದಾಗ ಹಾಕಿ ತೋರ್ಸ್ಕೊಳ್ಬಹುದು. ಏನಾಗ್ತೈತೆ ಅಂದ್ರೆ ನೋಡ್ರಿ, ಬಹಳ ಜನ ಏನ್ ಮಾಡ್ತಾರೋ ಒಂದು ಪ್ರೊಫೈಲ್ ಜಾಬ್ ಓಪನಿಂಗ್ಸ್ ಇತ್ತಂದ್ರ 1000-2000 ಜನ ಅಲ್ಲಿ ಅಪ್ಲೈ ಮಾಡ್ತಿರ್ತಾರ. HR ಟೈಮ್ ಇರಂಗಿಲ್ಲ. ಎಲ್ಲಾರನು ಏನ ಇದು ಓಪನ್ ಮಾಡಿ ನೋಡಕ್ ಏನೇನೈತಿ. ಅವ್ರ ಏನ್ ಮಾಡ್ತಾರ ಅಂದ್ರೆ ಈ ಪರ್ಟಿಕ್ಯುಲರ್ ಕೀವರ್ಡ್ ನ ತಗೊಂಡ ನಿಮ್ ರೆಸ್ಯೂಮ್ ನ ATS ವೆಬ್ಸೈಟ್ ದಾಗ ಹಾಕ್ಬಿಡ್ತಾರ. ಅಲ್ಲಿ ಸಪೋಸ್ ಆ ಕೀವರ್ಡ್ಸ್ ಮತ್ತೆ ಈ ಒಂದು ಕೀ ರೆಸ್ಪಾನ್ಸಿಬಿಲಿಟಿ ಸಪೋಸ್ ನಿಮ್ ರೆಸ್ಯೂಮ್ ದಾಗ ಇರೋ ಕೀವರ್ಡ್ಸ್ ಅಂದ್ರೆ ವರ್ಡ್ಸ್ ನಿಮ್ ಸ್ಕಿಲ್ಸ್ ಇಲ್ಲಿರೋ ಒಂದು ಕೀ ರೆಸ್ಪಾನ್ಸಿಬಿಲಿಟಿ ಮ್ಯಾಚ್ ಆದ್ರೆ ಮಾತ್ರ ಅಲ್ಲಿ ಸ್ಕೋರ್ ಚಲೋ 70-80 ತೋರ್ಸತ್ತ. 70 ಮೇಲೆ ಏನಿದಾವಲ್ಲ ಅದನ್ನ ಅವ್ರ ರೆಸ್ಯೂಮ್ ನ ಡೌನ್ಲೋಡ್ ಮಾಡ್ಕೊಂಡು ಅವ್ರಿಗೆ ಅಷ್ಟ ಕಾಲ್ ಮಾಡ್ತಾರೆ. ಸಪೋಸ್ ನಿಮ್ ಸ್ಕೋರ್ ಕಮ್ಮಿ ಐತಂದ್ರೆ ನಿಮ್ ಕಾಲ್ಸ್ ಬರಂಗೇ ಇಲ್ಲ. ಸತ್ರು ನಿಮಗೆ ಕಾಲ್ಸ್ ಬರಂಗಿಲ್ಲ. ಇದನ್ನ ತಲೆಗೆ ಇಟ್ಕೋರಿ. ನೀವೇನ್ ಮಾಡ್ಬೇಕಂದ್ರೆ ಸಪೋಸ್ ಈ ಪರ್ಟಿಕ್ಯುಲರ್ ಕಂಪ್ನಿಗೆ ಎಕ್ಸಾಂಪಲ್ ಗಟನ್ ಅಂತ ಕಂಪ್ನಿ ಐತಿ. ಅವ್ರು ಏನ್ ಮಾಡತ್ತಾರ ಅಂದ್ರೆ ಸ್ಪೆಷಲಿಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಹೈರಿಂಗ್ ಮಾಡತಾರೆ. ಸಪೋಸ್ ನಾನು ಓಲ್ಡರ್ ರೆಸ್ಯೂಮ್ ಸೆಂಡ್ ಮಾಡಿದೆ ಅಂದ್ರೆ ಅಲ್ಲಿ ಚಾನ್ಸಸ್ ಬಹಳ ಕಮ್ಮಿ ಇರ್ತಾವ ಅವ್ರ ನನ್ನ ಪ್ರೊಫೈಲ್ ಓಪನ್ ಮಾಡೋದು. ಸೊ ನಾ ಏನ್ ಮಾಡ್ತೇನೆ ಅಂದ್ರೆ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಹೋಗ್ತೀನಿ, ಅದನ್ನ ಕಾಪಿ ಮಾಡ್ಕೊಂತೀನಿ. ಆಮೇಲೆ ಕೀ ರೆಸ್ಪಾನ್ಸಿಬಿಲಿಟಿ ಚೆಕ್ ಮಾಡ್ತೀನಿ. ಅವ್ರಿಗೆ ಏನೇನ್ ಬೇಕಂತ ಚೆಕ್ ಮಾಡ್ತೀನಿ. ಅದನ್ನ ನಾನು ಅವ್ರಿಗೆ SEO ಮೇಲೆ ಸರ್ವಿಸ್ SEO ಮೇಲೆ ನಾಲೆಜ್ ಇದ್ದವ್ರು ಬೇಕಾಗಿತ್ತು. ಸೊ ಅದನ್ನ ಏನ್ ಮಾಡ್ತೇನೆ ಅಂದ್ರೆ ಇದನ್ನ ಕಾಪಿ ಮಾಡ್ಕೊಂಡ ನಾನು ನನ್ನ
ರೆಸ್ಯೂಮ್ ದಾಗ ಹಾಕಿರ್ತೀನಿ. ಸೊ ರೆಸ್ಯೂಮ್ ದಾಗ ಹಾಕಿರೋದ್ರ ಏನಾಗ್ತಿತ್ತು ಅಂದ್ರೆ ಅವ್ರು ಸಪೋಸ್ ATS ದಾಗ ಹೋಗಿ ವೆಬ್ಸೈಟ್ ದಾಗ ಹೋಗಿ ಚೆಕ್ ಮಾಡಿದ್ರು ಇಲ್ಲಿ ನಂದ ಪ್ರೊಫೈಲ್ ಮ್ಯಾಚ್ ಆಗಿರ್ತೈತಿ, ಅದಕ್ಕೆ ನಾನು ಕಾಲ್ 100% ಬರ್ತೈತಿ. ಇದು ಒಂದೇ ಅಲ್ಲ, ನೀವು ಏನ್ ಮಾಡಬಹುದು ಅಂದ್ರೆ ಬೇರೆ ಬೇರೆ ಕಂಪನಿದ ಬೇರೆ ಸಪೋಸ್ ಚಲೋ ಕಂಪನಿಗೆ ನೀವು ಅಪ್ಲೈ ಮಾಡಕ್ ಟ್ರೈ ಮಾಡತ್ತೀರಿ ಅಂದ್ರೆ ಅಲ್ಲಿದ್ದು ನೀವು ಜಾಬ್ ಡಿಸ್ಕ್ರಿಪ್ಷನ್ ತಗೊಂಡ ನಿಮ್ ರೆಸ್ಯೂಮ್ ದಾಗ ಹಾಕೊಬಹುದು. ಹೆಂಗಿತ್ ಹಂಗ ಹಾಕಕ್ ಹೋಗ್ಬೇಡ್ರಿ, ಅದರ ರಿಲೇಟ್ ಮಾಡ್ಕೋರಿ. ಸೊ ಇದ್ರ ಬಗ್ಗೆ SEO ಇತ್ತಂದ್ರೆ ಸೊ ನನ್ಗೆ SEO ಮೇಲೆ ಕೆಲಸ ಬರ್ತೈತಿ. SEO ದಾಗ ನಾನು ಇದೇನ್ ಮಾಡೀನಿ. ಫಾರ್ ಎನ್ ಎಕ್ಸಾಂಪಲ್ C++ ಬಗ್ಗೆ ನಿಮ್ಗೆ ಏನಾದ್ರು ಎಕ್ಸಾಂಪಲ್ ಕೇಳಿದ್ರೆ ನಾ C++ ದಾಗ ಇದನ್ ಮಾಡೀನಿ, ಸೊ ಇದೆಲ್ಲ ನಂಗೆ ಬರ್ತೈತಿ. ಸೊ ಅದನ್ನ ಕೀವರ್ಡ್ಸ್ ಆದಷ್ಟು ಸಪೋಸ್ ಏನ್ ಮಾಡ್ಬೇಕಾದ್ರೆ ನೀವು ಎವ್ರಿ ಒಂದು ಪ್ರೊಫೈಲ್ಗೆ ನೀವು ರೆಸ್ಯೂಮ್ ಚೇಂಜ್ ಮಾಡ್ಕೊಂತಿರ್ಬೇಕು. ನೀವು ಹಳಿ ರೆಸ್ಯೂಮ್ ನ ತಗೊಂಡು ಎಲ್ಲಾ ಕಡೆ ಅಪ್ಲೈ ಮಾಡಕ್ ಹೋಗ್ತೀರಿ ಅಂದ್ರೆ ನಿಮ್ಗೆ 100% ಸಿಗಂಗಿಲ್ಲ. ಯಾಕಂದ್ರೆ ಕಾಂಪಿಟೇಷನ್ ಬಹಳ ಆಗೈತಿ, ಕೆಲಸ ಅಂತೂ ಇದ್ದಿನವರು ತೆಗೆದು ಹೋಗ್ಯಾಕ ಹೋಗತ್ತಾರು. ನೀವು ಎಷ್ಟು ಕಷ್ಟ ತಗೊಂಡ ನೀವು ರೆಸ್ಯೂಮ್ ನ ಬಿಲ್ಡ್ ಮಾಡ್ಕೊಂತೀರಿ ಅಷ್ಟೇ ನಿಮ್ಗೆ ಈಸಿ ಆಗ್ತೈತಿ. ರೆಸ್ಯೂಮ್ ನೀವು ಹುಡುಗಿನ ಹೋದಾಗ ಹೆಂಗ ಹುಡುಗಿನ ನೋಡಕ್ ನಿಮ್ಗೆ ಬಯೋಡಾಟಾ ಕೇಳ್ತಾರಲ್ಲ, ಹಂಗೆ ಇವಾಗ ರೆಸ್ಯೂಮ್ ಅನ್ನೋದು ನಿಮ್ ಕೆಲಸ ಹುಡ್ಕೋಕ್ಕಿಂತ ಮೊದಲ ನಿಮ್ ರೆಸ್ಯೂಮ್ ನೋಡಿನ ನಿಮ್ಗೆ ಕೆಲಸ ಕೊಡ್ತಿರ್ತಾರು, ಇಲ್ಲಾಂದ್ರೆ ನಿಮ್ಗೆ ಇಂಟರ್ವ್ಯೂ ಸ್ಕೆಡ್ಯೂಲ್ ಆಗಂಗಿಲ್ಲ. ಸೊ ಈ ಒಂದ್ ಪ್ಲಾಟ್ಫಾರ್ಮ್ ಮತ್ತೆ ಹಂಗ ನೀವು ನೌಕರಿ ಅದ ಅಪ್ನಾದ ಬೇರೆ ಬೇರೆ ಅಲ್ಲಿ ಹೋಗಿ ಇದ್ರ ತರ ನೀವು ಫಾಲೋ ಅಪ್ ಮಾಡಿದ್ರು ನಿಮ್ ಪ್ರೊಫೈಲ್ ನ ಅಪ್ಡೇಟ್ ಮಾಡ್ಕೋರಿ, ಕೀವರ್ಡ್ಸ್ ನ ಹಾಕ್ರಿ. ಇದರಿಂದ ನಿಮ್ಗೆ ಬಹಳ ಹೆಲ್ಪ್ ಆಗತ್ತ. 100% ಕಾಲ್ ಬಂದೇ ಬರುತ್ತೆ. ಯಾಕಂದ್ರೆ ಇದೇ ಟೆಕ್ನಿಕ್ ನಾ ಯೂಸ್ ಮಾಡೀನಿ. ಸೊ ನಿಮ್ಗೂ ನನ್ಗೆ ಬರ್ತೈತೆ ಅಂದ್ಮೇಲೆ ನಿಮ್ಗೆ ಎದಕ್ ಬರಬಾರ್ದು ಹೇಳ್ರಿ. ಸೊ ಅದಕ್ಕೆ ಬಂದೇ ಬರ್ತದ. ಈ ಒಂದು ಟೆಕ್ನಿಕ್ ನ ಯೂಸ್ ಮಾಡ್ಕೋರಿ. ಐ ಹೋಪ್ ಈ ವಿಡಿಯೋದಿಂದ ನಿಮ್ಗೆ ಬಹಳ ನಾಲೆಜ್ ಸಿಕ್ಕಿತ್ ಅಂತ ಅನ್ಕೊಂತಿರ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಂಗೆ ಕಮೆಂಟ್ ದಾಗ ಹಾಕ್ರಿ. ಆಮೇಲೆ ನಿಮ್ಗೆ ಏನಾದ್ರು ಜಾಬ್ ಅಪ್ಡೇಟ್ ಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಐತಿ ಕನೆಕ್ಟ್ ಟು ಕಿರಣ್ ಅಂತ, ಅಲ್ಲಿ ಹೋಗಿ ನಾನು ಫಾಲೋ ಮಾಡ್ಕರಿ. ನಾನು ಡೈಲಿ ಜಾಬ್ ಅಪ್ಡೇಟ್ ಬೇಕಾ ಹಾಕ್ತೀನಿ. IT ರಿಲೇಟೆಡ್, ನಾನ್ IT ರಿಲೇಟೆಡ್, 10th PUC, ITI ಡಿಪ್ಲೊಮಾ ಎಲ್ಲ ಹುಡುಗರು ಜಾಬ್ಸ್ ಎಲ್ಲ ಹಾಕ್ತಿರ್ತೀನಿ. ನೀವು ಬೇಕಂದ್ರೆ ಅದನ್ನ ಫಾಲೋ ಮಾಡ್ಕೊಂಡ್ರೆ ಅಲ್ಲಿ ನಾ ವಿಡಿಯೋ ಹಾಕ್ತೀನಿ. ಅಲ್ಲಿ SR ನಂಬರ್ನು ಹಾಕಿರ್ತೀನಿ, ಅಲ್ಲಿ ಡೈರೆಕ್ಟ್ಲಿ ಕಾಲ್ ಮಾಡ್ಕೊಬಹುದು. ಈ ವಿಡಿಯೋ ಆದಷ್ಟು ನಿಮ್ ಗ್ರೂಪ್ಸ್ಗೆ, ನಿಮ್ ದೋಸ್ತರಿಗೆ ಎಲ್ಲ ಕಡೆ ಶೇರ್ ಮಾಡ್ರಿ. ವಾಟ್ಸ್ಆಪ್ ಗ್ರೂಪ್ ಇರುತ್ತೆ, ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡ್ರಿ. ಬಹಳ ಜನಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ, ಕೆಲಸ ಸಿಗಕ್ಕೆ ಹೆಲ್ಪ್ ಆಗುತ್ತೆ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ.